ಇನ್ನು ಸಂಕ್ರಾಂತಿಗೆ ಕ್ರಾಂತಿ ಎಂಬ ಹೇಳಿಕೆಗಳಿಗೆ ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನವೆಂಬರ್ ಮುಗಿತು, ಡಿಸೆಂಬರ್ ಮುಗಿತು, ಸಂಕ್ರಾಂತಿನೂ ಮುಗಿತು, ಈಗ ಯಾವುದಿದೆ? ಯುಗಾದಿ ಇದೆ, ಅದು ಮಾರ್ಚ್ ನಲ್ಲಿದೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಚಿವ ಜಮೀರ್ ಅವರು. ಈಗ ನೋಡಿ, ಸೆಪ್ಟೆಂಬರ್ ಇಂದ ಶುರುವಾಗಿದ್ದು ಸೆಪ್ಟೆಂಬರ್ ಆಯಿತು, ನವೆಂಬರ್ ಆಯಿತು, ಡಿಸೆಂಬರ್ ಆಯಿತು, ಈ ಸಂಕ್ರಾಂತಿ ಆಯಿತು, ಈಗ ನೆಕ್ಸ್ಟ್ ಇರೋದು ಯಾವುದು? ಯುಗಾದಿ. ಅದು ಕೂಡ ಮಾರ್ಚ್ ನಲ್ಲಿದೆ. ಅದು ಸಹ ಮುಂದೆ ಹೋಗುತ್ತೆ. ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಸದ್ಯ ಕುರ್ಚಿ ಖಾಲಿ ಇಲ್ಲ. ಅದು ನಮ್ಮಿಂದ ನಿಮ್ಮಿಂದ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಖರ್ಗೆ, ಸೋನಿಯಾ ಹಾಗೂ ರಾಹುಲ್ ಗಾಂಧಿಯಿಂದ ಮಾತ್ರ ಸಾಧ್ಯ. ನಮ್ಮ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೋ ಅದಕ್ಕೆ ನಾವು ಬದ್ಧ ಅಂತ ಧಾರವಾಡದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ನವಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು. ನಾನು ದಿಲ್ಲಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದೆ, ಕ್ರಾಂತಿ ಇಲ್ಲ, ಪ್ರಾಂತಿ ಇಲ್ಲ. ಯಾರು ನವಂಬರ್ ಕ್ರಾಂತಿ ಅಂತ ಇದ್ರು, ನವಂಬರ್ ಆದಮೇಲೆ ಅವ್ರಿಗೆ ವಾಂತಿ ಭೇದಿ ಶುರುವಾಗ್ತದೆ ಅಂತ ಹೇಳಿದೆ. ಅದು ನವಂಬರ್ ಮುಗೀತು, ಡಿಸೆಂಬರ್ ಮುಗೀತು, ಈ ಸಂಕ್ರಾಂತಿ ನೆನ್ನೆಗೆ ಮುಗೀತು. ಈಗ ಯಾವುದಿದೆ? ಈಗ ಯಾವುದಿದೆ ನೀವು ಹೇಳಪ್ಪ. ಉಗಾದಿಗೆ ಇನ್ನು ಎಷ್ಟು ತಿಂಗಳು ಬಾಕಿ ಇದೆ? ಮಾರ್ಚಲ್ಲಿ ಬಾಕಿ ಇದೆ. ಮಾರ್ಚಲ್ಲಿ ನೋಡ, ಅದು ಮಾರ್ಚು ಹೋಗ್ತದೆ. ಅದು ಈಗ ನಾನು ಒಂದೇ ಹೇಳೋದು, ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಂದ್ರೆ ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡಿಂದ ಮಾತ್ರ ಸಾಧ್ಯ. ಮಲ್ಲಿಕಾರ್ಜುನ ಖರ್ಗೆಯಿಂದ, ಸೋನಿಯಾ ಗಾಂಧಿಯಿಂದ, ರಾಹುಲ್ ಗಾಂಧಿಯಿಂದನೇ ಸಾಧ್ಯ. ನಮ್ಮ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆಲ್ಲ ನಾವು ಬದ್ಧ. ಈಗ ನವಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು. ನಾನು ದಿಲ್ಲಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದೆ, ಕ್ರಾಂತಿ ಇಲ್ಲ, ಪ್ರಾಂತಿ ಇಲ್ಲ. ಯಾರು ನವಂಬರ್ ಕ್ರಾಂತಿ ಅಂತ ಇದ್ರು, ನವಂಬರ್ ಆದಮೇಲೆ ಅವ್ರಿಗೆ ವಾಂತಿ ಭೇದಿ ಶುರುವಾಗ್ತದೆ ಅಂತ ಹೇಳಿದೆ. ಅದು ನವಂಬರ್ ಮುಗೀತು, ಡಿಸೆಂಬರ್ ಮುಗೀತು, ಈ ಸಂಕ್ರಾಂತಿ ನೆನ್ನೆಗೆ ಮುಗೀತು. ಈಗ ಯಾವುದಿದೆ? ಈಗ ಯಾವುದಿದೆ ನೀವು ಹೇಳಪ್ಪ. ಉಗಾದಿಗೆ ಇನ್ನು ಎಷ್ಟು ತಿಂಗಳು ಬಾಕಿ ಇದೆ? ಮಾರ್ಚಲ್ಲಿ ಬಾಕಿ ಇದೆ. ಮಾರ್ಚಲ್ಲಿ ಅದು ಮಾರ್ಚು ಹೋಗ್ತದೆ. ಅದು ಈಗ ನಾನು ಒಂದೇ ಹೇಳೋದು, ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ